ಕುಂಭಮೇಳದ ಹಿನ್ನೆಲೆ ಏನು? ದೇವದಾನವರು ಕ್ಷೀರಸಾಗರ ಮಂಥನವನ್ನ ಮಾಡ್ತಾರೆ. ನಮ್ಮೆಲ್ಲರಿಗೂ ಈ ಕಥೆ ಗೊತ್ತಿದೆ. ಮಂದರ ಪರ್ವತವನ್ನ ಕಡೆಗೋಲಾಗಿ ಮಾಡ್ಕೊಳ್ತಾರೆ, ವಾಸುಕಿನ ಹಗ್ಗವನ್ನಾಗಿ ಮಾಡ್ಕೊಳ್ತಾರೆ. ಒಂದು ಕಡೆ ಅಸುರರಿದ್ರೆ ಇನ್ನೊಂದು ಕಡೆ ಸುರರು ಅಂದ್ರೆ ದೇವತೆಗಳು ಇರ್ತಾರೆ. ಕ್ಷೀರಸಾಗರನ ಕಡಿತಾ ಇದ್ದಾಗ ಅಮೃತಕ್ಕಾಗಿ ಕಡಿತಾರೆ. ಹಾಗೆ ಕಡಿಯುವಾಗ ಮೊದಲಿಗೆ ಬಂದಿತ್ತು ಹಲಹಲ. ಆ ಹಾಲಾಹಲವನ್ನ ಈಶ್ವರ ಕುಡಿದು ವಿಷಕಂಠ ಆಗ್ತಾನೆ. ಆ ಮೂಲಕ ಆಗಬಹುದಾಗಿದ್ದ ಸರ್ವನಾಶವನ್ನ ತಡಿತಾನೆ. ಅವತ್ತು ಹಾಲಾಹಲನ ಕುಡಿದಂಥ ಶಿವನಿಗೆ ಇವತ್ತಿನವರೆಗೂ ಗಂಗೆಯ ಅಭಿಷೇಕ ಮಾಡೋದು ಇದೇ ಕಾರಣಕ್ಕೆ. ಹಾಲಾಹಲವನ್ನು ಕುಡಿದ ಶಿವ ತಂಪಾಗಲಿ ಅಂತ. ಪುನಃ ಅಮೃತಕ್ಕಾಗಿ ಸಮುದ್ರವನ್ನು ಕಡೆಯುವ ಪ್ರಕ್ರಿಯೆ ಮುಂದುವರಿಯುತ್ತೆ. ಸತತವಾಗಿ 12 ದಿನಗಳ ಕಾಲ ಈ ಪ್ರಕ್ರಿಯೆ ನಡೆಯುತ್ತೆ. ದೇವತೆಗಳಿಗೆ 12 ದಿನ ಅಂದ್ರೆ ಭೂಲೋಕದಲ್ಲಿ 12 ವರ್ಷ ಅಂತ ಅರ್ಥ. ಸರಿ, ಕಡೆಯದಾಗಿ ಅಮೃತ ಸಿಗತ್ತೆ. ಆದ್ರೆ ಆ ಅಮೃತದಲ್ಲಿ ನಮಗೂ ಪಾಲು ಬೇಕು ಅಂತ ಅಸುರರು ದೇವತೆಗಳ ಜೊತೆ ಕಿತ್ತಾಟ ಮಾಡ್ತಾರೆ. ಮೊದಲೇ ರಾಕ್ಷಸರು. ಅವರಿಗೇನಾದ್ರೂ ಅಮೃತ ಸಿಕ್ಕಿಬಿಟ್ರೆ ಇನ್ನು ಸರ್ವನಾಶ ಅಂತೂ ಯಾರಿಂದನೂ ತಪ್ಸಕ್ಕಾಗಲ್ಲ. ಹಾಗಾಗಿ ಏನ್ ಮಾಡಬೇಕು? ಅಮೃತವನ್ನ ಸಿಗದೆ ಇರೋ ಹಾಗೆ ಮಾಡಬೇಕು. ಈ ಸಮಯದಲ್ಲಿ ಮಹಾವಿಷ್ಣು ಮೋಹಿನಿಯ ರೂಪದಲ್ಲಿ ಬಂದು ಅಮೃತದ ಕಳಶವನ್ನ ಹೊತ್ತುಕೊಂಡು ಹೊರಟು ಬಿಡ್ತಾನೆ. ಈ ರೀತಿ ಹೊತ್ತೊಯ್ಯುವಾಗ ಅದರ 4 ಹನಿಗಳು ಭೂಮಿಯ 4 ಕ್ಷೇತ್ರಗಳಲ್ಲಿ ಬಿದ್ದು ಹೋಗತ್ತೆ. ಆ 4 ಕ್ಷೇತ್ರಗಳೇ ಪ್ರಯಾಗದ ತ್ರಿವೇಣಿ ಸಂಗಮ, ಹರಿದ್ವಾರದ ಗಂಗಾ ನದಿ, ನಾಸಿಕ್ನ ಗೋದಾವರಿ ನದಿ ಹಾಗೂ ಉಜ್ಜಯಿನಿಯ ಕ್ಷಿಪ್ರಾ ನದಿ. ಈ ಕಾರಣಕ್ಕೆ ಮಹಾಕುಂಭಮೇಳವನ್ನ 144 ವರ್ಷಗಳಿಗೆ ಒಂದು ಸಾರ್ತಿ ನಡೆಯುವಂಥ ಕುಂಭಮೇಳವನ್ನ ಪ್ರಯಾಗದಲ್ಲಿ ಆಚರಣೆ ಮಾಡಲಾಗತ್ತೆ. ಪೂರ್ಣ ಕುಂಭಮೇಳವನ್ನ ಪ್ರಯಾಗ, ಹರಿದ್ವಾರ, ನಾಸಿಕ್ ಹಾಗೂ ಉಜ್ಜಯಿನಿಯಲ್ಲಿ ಆಚರಣೆ ಮಾಡಿದ್ರೆ ಅರ್ಧ ಕುಂಭಮೇಳವನ್ನ ಪ್ರಯಾಗ ಮತ್ತು ಹರಿದ್ವಾರದಲ್ಲಿ ಆಚರಣೆ ಮಾಡಲಾಗತ್ತೆ. ಬ್ರಹ್ಮದೇವ ಮೊದಲ ಯಾಗವನ್ನು ತ್ರಿವೇಣಿ ಸಂಗಮದಲ್ಲಿ ಅಂದ್ರೆ ಪ್ರಯಾಗದಲ್ಲಿ ನಡೆಸಿದನು ಅನ್ನೋ ಪ್ರತೀತಿ ಇದೆ. ಧರ್ಮಗ್ರಂಥಗಳಲ್ಲಿ ಪ್ರಯಾಗವನ್ನು ತೀರ್ಥರಾಜ ಅಂತ ಉಲ್ಲೇಖ ಮಾಡಲಾಗಿದೆ. ತೀರ್ಥರಾಜ ಅಂದ್ರೆ ಏನು? ತೀರ್ಥಕ್ಷೇತ್ರಗಳಿಗೆ ರಾಜ ಅಂತ ಅರ್ಥ. ಈ ಭಾರತ ಒಂದು ಪುಣ್ಯಭೂಮಿ. ಇಲ್ಲಿ ತೀರ್ಥಕ್ಷೇತ್ರಗಳು ಸಿಕ್ಕಾಪಟ್ಟೆ ಇದೆ, ಅಸಂಖ್ಯವಾಗಿದೆ. ಆದ್ರೆ ಆ ಎಲ್ಲಾ ಕ್ಷೇತ್ರಗಳಿಗೂ ರಾಜನ ಹಾಗೆ ಇರೋದು ಪ್ರಯಾಗರಾಜ. ಗಂಗೆ, ಯಮುನೆ ಮತ್ತು ಗುಪ್ತಗಾಮಿನಿಯಾಗಿ ಸರಸ್ವತಿ ನದಿ ಈ ಸಂಗಮದಲ್ಲಿ ಹರಿತಾಳೆ. ಹಾಗಾಗಿ 144 ವರ್ಷಗಳಿಗೆ ಒಮ್ಮೆ ನಡೆಯುವ ಮಹಾಕುಂಭಮೇಳ. ಅವತ್ತಿನ ದಿನ ಯಾರೇ ಅಲ್ಲಿ ಹೋಗಿ ತೀರ್ಥ ಸ್ನಾನ ಮಾಡಿದ್ರು ಪುಣ್ಯ ಬರುತ್ತೆ, ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದುತ್ತಾರೆ, ಪಾಪಗಳನ್ನ ಕಳ್ಕೊಳ್ತಾರೆ ಅಂತ ಹೇಳಲಾಗತ್ತೆ. ಮಹಾಕುಂಭಮೇಳ ಜಗತ್ತಿನಲ್ಲೇ ಅತಿ ದೊಡ್ಡ ಸಂಖ್ಯೆಯಲ್ಲಿ ಜನರು ಬಂದು ಸೇರುವ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮೇಳವಾಗಿದೆ. ಉತ್ತರ ಪ್ರದೇಶದ ಪ್ರಯಾಗದಲ್ಲಿ ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ಈ ಮಹಾಕುಂಭಮೇಳ ನಡೆಯುತ್ತೆ. ಕುಂಭಮೇಳದಲ್ಲಿ 4 ರೀತಿಯ ಕುಂಭಮೇಳಗಳು ಇವೆ. ಪ್ರತಿ 3 ವರ್ಷಕ್ಕೆ ಒಮ್ಮೆ ನಡೆಯುವ ಕುಂಭಮೇಳ, ಪ್ರತಿ 6 ವರ್ಷಗಳಿಗೆ ಒಂದು ಸಲ ನಡೆಯುವ ಅರ್ಧ ಕುಂಭಮೇಳ, ಪ್ರತಿ 12 ವರ್ಷಗಳಿಗೆ ಒಮ್ಮೆ ನಡೆಯುವ ಪೂರ್ಣ ಕುಂಭಮೇಳ, ಹಾಗೆ ಪ್ರತಿ 144 ವರ್ಷಗಳಿಗೆ ಒಮ್ಮೆ ನಡೆಯುವ ಮಹಾಕುಂಭಮೇಳ. ಪೂರ್ಣ ಕುಂಭಮೇಳಗಳು 12 ಸಾರ್ತಿ ನಡೆದಾಗ ಮಹಾಕುಂಭಮೇಳ ಘಟಿಸತ್ತೆ. ಈ ದಿನದ ಅಚ್ಚರಿ ಏನು ಗೊತ್ತಾ? ಸೂರ್ಯ, ಚಂದ್ರ, ಭೂಮಿ ಹಾಗೂ ಗುರುಗ್ರಹ
ಸರಳ ರೇಖೆಯಲ್ಲಿ ಇರ್ತಾರೆ. ಒಂದೇ ನೇರವಾದ ರೇಖೆಯಲ್ಲಿ ಈ 4 ಆಕಾಶಕಾಯಗಳು ಇರುತ್ತೆ. ಸ್ವತಃ ದೇವಾನುದೇವತೆಗಳು, ಋಷಿಮುನಿಗಳು ಭೂಮಿಗೆ ಬಂದು, ಈ ಕುಂಭಮೇಳ ನಡೆಯುವಂತಹ ಸಮಯದಲ್ಲಿ ಭೂಮಿಗೆ ಬಂದು ಪವಿತ್ರ ಸ್ನಾನವನ್ನ ಮಾಡ್ತಾರಂತೆ. ಆ ಸಮಯದಲ್ಲಿ ಅಮೃತದ ಬಿಂದುಗಳು ತ್ರಿವೇಣಿ ಸಂಗಮದಲ್ಲಿ ಬಂದು ಸೇರಿರತ್ತೆ ಅಂತ ಪುರಾಣಗಳು ಹೇಳತ್ವೆ. ಈ ಸಮಯದಲ್ಲಿ ತೀರ್ಥ ಸ್ನಾನ ಮಾಡೋದ್ರಿಂದ ಜನ್ಮ ಜನ್ಮಾಂತರದ ಕರ್ಮಗಳು ಕಳೆಯತ್ವೆ, ಆಧ್ಯಾತ್ಮಿಕ ಪ್ರಗತಿ ಉಂಟಾಗತ್ತೆ. ಹಾಗಾದ್ರೆ ಅದು ಯಾವ ಸಮಯದಲ್ಲಿ ತೀರ್ಥ ಸ್ನಾನವನ್ನ ಮಾಡಬೇಕು? ಇದಕ್ಕೆ ಅಂತಾನೆ 6 ದಿನಗಳು ಇವೆ. ಯಾವುದು? ಅದು ಪುಷ್ಯ ಹುಣ್ಣಿಮೆ, ಪೌಷ್ ಪೂರ್ಣಿಮಾ ಅಂತ ಕರೀತಾರೆ, ಜನವರಿ 13ನೇ ತಾರೀಕು. ಮಕರ ಸಂಕ್ರಮಣ, ಸಂಕ್ರಾಂತಿ ಹಬ್ಬದ ದಿನ, ಜನವರಿ 14ನೇ ತಾರೀಕು. ಮೌನಿ ಅಮಾವಾಸ್ಯೆ, ಜನವರಿ 29ನೇ ತಾರೀಕು. ವಸಂತ ಪಂಚಮಿ, ಫೆಬ್ರವರಿ 3ನೇ ತಾರೀಕು. ಮಾಘ ಹುಣ್ಣಿಮೆ, ಫೆಬ್ರವರಿ 12ನೇ ತಾರೀಕು. ಮಹಾಶಿವರಾತ್ರಿ, ಫೆಬ್ರವರಿ 26ನೇ ತಾರೀಕು. ಈ ಕುಂಭಮೇಳಕ್ಕೆ ಯಾರೆಲ್ಲ ಬರ್ತಾರೆ? ದೇವತೆಗಳು, ಋಷಿ ಮುನಿಗಳು ಅಶರೀರಿಗಳಾಗಿ ಬಂದ್ರೆ, ಅಂದ್ರೆ ಶರೀರದಲ್ಲಿ ಅವರು ಇರಲ್ಲ, ನಮ್ಮ ಕಣ್ಣಿಗೆ ಅವರು ಕಾಣಿಸೋದಿಲ್ಲ, ಆದ್ರೆ ಕಣ್ಣಿಗೆ ಕಾಣಿಸುವ ಹಾಗೆ ಸಶರೀರಿಗಳಾಗಿ ಯಾರೆಲ್ಲ ಬರ್ತಾರೆ ಅಂದ್ರೆ, ನಾಗಾ ಸಾಧುಗಳು ಬರ್ತಾರೆ, ತಪಸ್ವಿಗಳು ಬರ್ತಾರೆ, ಸನ್ಯಾಸಿಗಳು ಬರ್ತಾರೆ, ಧಾರ್ಮಿಕರು ಬರ್ತಾರೆ, ಭಗವಂತನ ಪರಮ ಭಕ್ತರು ಬರ್ತಾರೆ, ಪ್ರವಾಸಿಗರು ಬರ್ತಾರೆ. ಹೀಗೆ ದೇಶ ವಿದೇಶಗಳಿಂದ ಕೋಟ್ಯಾಂತರ ಜನ ಬಂದು ಸೇರುವಂಥ ಪುಣ್ಯಭೂಮಿನೇ ಈ ಪ್ರಯಾಗದ ತ್ರಿವೇಣಿ ಸಂಗಮ. 144 ವರ್ಷಗಳಿಗೆ ಒಂದು ಸಲ ನಡೆಯುವ ಈ ಮಹಾಕುಂಭಮೇಳಕ್ಕೆ ನಾವು ಹೋಗ್ತಾ ಇದ್ದೀವಿ. ನೀವು